ಈ ಪರಿಸರದ ಜನರಿಗೂ ನಾನು ಹೇಳುವಂಥದ್ದು, ಇಂಥ ಘಟನೆಗಳು ಸಂಭವಿಸಿದೆ ಅಂತ ಯಾರು ಹೆದರಬೇಡಿ. ದಯವಿಟ್ಟು ನಿಮಗೆ ಅಂತ ಪ್ರೇತ ಇದೆ ಅಂತ ಇದ್ರೆ ಕರೀರಿ. ತಮ್ಮಣ್ಣ ಶೆಟ್ಟಿ 12 ಗಂಟೆ ರಾತ್ರಿಗೆ ಅದು ಬಂದ ಆ ಪ್ರೇತವನ್ನು ಆ ಜಾಗದಲ್ಲಿ ನಿಂತು ಕಾಯ್ತಾನೆ. ಒಂಜಿ ಸೋಷಿಯಲ್ ಮೀಡಿಯಾ ಪೂರ ಬರ್ತದೆ, ಕೆಲವು ಫ್ಲೆಕ್ಸ್ ಪೂರ ಪಾಡಿಯರಿ ಎಂಕ್ಲೆಗೂ ಸಂತೋಷದಿಂದ ಆದ ಬಂಡ ಎಂಕ್ಲೆಗೆ ಒಂಜಿ ಫೋನ್ ಮಂತೀರು ತಮ್ಮಣ್ಣ ಶೆಟ್ಟಿ ದಾದ ಆತನ ಅಲ್ಪ ದಾದ ನಡತದಂಡು ದಾದ ಅವನೊಂದು ಪಂಪನೊಂಜಿ ಸೂಚನೆ ತಕ್ಕ 6:3 ಎಂಕಲ್ನೊಟ್ಟಿಗೆ ಕೈಗೂಡಿಯರು. ನೋಡಿ, ಇತ್ತೀಚೆಗೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪ್ರೇತಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಒಂದಷ್ಟು ಮಾಹಿತಿಗಳು ಆಯಿತು. ಇದರೆಲ್ಲ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಒಂದು ರೀತಿಯ ಭಯವೂ ನಿರ್ಮಾಣವಾಯಿತು. ಇದು ಯಾರಿಗೆ ಆಹಾರವಾಯಿತು ಅಂತ ಹೇಳಿದರೆ, ಇವತ್ತು ಈಗ ಜನರನ್ನು ಮುಗ್ಧ ಮನಸ್ಸನ್ನು ಹೆದರಿಸಿ ಬೆದರಿಸಿ ಧಾರ್ಮಿಕತೆಯ ಒಂದು ಮೂಢನಂಬಿಕೆಯ ಸಂಕೊಲೆಯಲ್ಲಿ ಬಿಗಿದು ಹಣ ಮಾಡುವಂಥವರು ಈ ವಿಚಾರಗಳನ್ನ ತೆಗೆದು ಇವತ್ತು ಪ್ರೇತೋದ್ಯಮ ಮಾಡುವವರು, ಪ್ರೇತದ ಬಗ್ಗೆ ಹಣ ಮಾಡುವವರು. ಈ ಪ್ರೇತ ಇವತ್ತು ಸತ್ಯ, ಪ್ರೇತ ಅಲ್ಲಿ ಬಸ್ ನಿಲ್ಲಿಸ್ತದೆ, ಗಾಡಿ ನಿಲ್ಲಿಸ್ತದೆ, ಆ ಥರ ಆಗ್ತದೆ, ಜೀವ ತೆಗ್ತದೆ, ಜನರನ್ನು ಮತ್ತಷ್ಟು ಭಯ ಹುಟ್ಟಿಸಿ ಮುಗ್ಧರನ್ನು ಒಂದು ರೀತಿಯಲ್ಲಿ ತಮ್ಮ ಬುಟ್ಟಿಗೆ ಹಾಕುವಂಥ ಕೆಲಸಗಳಾಗ್ತಾ ಇದೆ. ಆತ್ಮೀಯರೇ, ಇದರ ಸತ್ಯಾಸತ್ಯತೆ ಬೇರೆ ಇದೆ. ಇವತ್ತು ಆ ಸತ್ಯಾಸತ್ಯತೆಯ ಬಗ್ಗೆ ಈ ಕ್ಷೇತ್ರದ ಜವಾಬ್ದಾರಿ ಇರುವಂಥ ಚಾಕಿರಿಗಾರರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮೂಲ ಕುಟುಂಬ, ನಮ್ಮ ಕೊಟ್ಟಾರ ಗುತ್ತಿಗೆ, ಈ ದೈವಕ್ಕೆ ಸಂಬಂಧಪಟ್ಟಂಥ ಕೊಟ್ಟಾರ ಗುತ್ತಿನ ಮನೆತನದ ಎಲ್ಲರ ಸಮಕ್ಷಮದಲ್ಲಿ ಈ ಸತ್ಯಾಸತ್ಯತೆಯನ್ನು ಜನರಿಗೆ ಮುಟ್ಟಿಸುವ ಕೆಲಸಕ್ಕೋಸ್ಕರ ನಾವು ಬಂದಿದ್ದೇವೆ. ಮಾತೆರಗಳ ನಮಸ್ಕಾರ. ನಮಸ್ಕಾರ. ಮೂಲೊಂದು ವಿಚಾರ ನಡತ್ತನೆ ಸಾಮಾಜಿಕ ಜಾಲತಾಣ ಇನ್ನು ಕೆಲವು ಜನ ದಾದ ಅಂತ ಬಂದವ್ರನ್ನ ಇದಕ್ಕೆ ಪ್ರಚಾರ ಮಾತ ದನ ಮಾತ ಜನಕುಲು ಪಾತಿರಂತೀರಿ. ಅಪ್ಪ ಈ ಪಾತಿರನ್ನಿಟ್ಟು ದಾದಾಪನಿಗೆ ಅನ್ನಕ ನಮ್ಮ ದೆಯ್ಯೋಲೆಗೆ ಅಪಮಾನ ಅಪ್ಪ ಕುಲೆಕ್ಕುಲೆಲ್ಲ ಒಂಜಿ ಕೋರ್ದಬ್ಬುಗಳ ಇಂಚಿನಂಜಿ ದುಷ್ಟಶಕ್ತಿನ ಗಿಡಪ್ಪನ ತಾಕತ್ತಿಜ್ಜಾಪನ ಪುನಾಡಿ ಮುಟ್ಟಾಲ ಜನಕುಲು ಪಾತಿರ ದಾದ ನಡತನ ಮಲ್ಪ ಹಿರಿಯಾಕುಲ್ ಮಂತೊಂಬತ್ತಿಂಚಿನ ಆರಾಧನೆ ನೆಟ್ಟಿ ಏತ್ ಕಾಲಾತನ ಏತ್ ಇಸವೆ ಆತನ ಬಂದು ಏಡಲ್ಲ ಬಂದ್ರೆ ಅವನ್ ಅಂಚನೆ ಎಂಕುಲು ಪತ್ತು ಗುತ್ತು ಮೊಡಸ್ಥಾನ ಇಡೀ ಚಾಕಿರಿ ವರ್ಗದಕುಲು ಈತದು ಒಂಜಿ ಮೂಲ ಪ್ರಶ್ನೆ ಚಿಂತೆಗ ಅಜೀರ್ಣ ಇತ್ತಿಂಚಿನ ಸಾನ್ನಿಧ್ಯನ ಜೀರ್ಣೋದ್ಧಾರ ಮಂಪುಂಚಿನ ಪೊರ್ತುಡು ವಿಠಲ ತಂತ್ರಾನಂಚಿನ ಅರ್ಣ ನೇತೃತ್ವ ಒಂಜಿ ಪ್ರಶ್ನೆ ದಿಯ ಪ್ರಶ್ನೆ ಪ್ರಕಾರವಾದ ತೋಜಿ ಬತ್ತಿಂಚಿನ ಗಲಿಗೇಡಿ ಕೆಲವೊಂಜಿ ಸಾನ್ನಿಧ್ಯ ಅಜೀರ್ಣಿತ್ತಿನ ಜೀರ್ಣೋದ್ಧಾರ ಅನಗ ಕೆಲವೊಂಜಿ ದುಷ್ಟಶಕ್ತಿಲಾವಡು ಕೆಲವೊಂಜಿ ಐಕೆ ಬೋಡು ಬೋಡು ಆಪಿನ ಶಾಪ ಪಾಪ ಪಿರಿಕಟ್ಟಾವಡು ಹಿರಿಯಕುಲ್ ಮಂದಿಂಚಿನ ಕೆಲವೊಂದು ಶಾಪ ಪಾಪವಾಡು ಅವೇನು ದೈವರಾಜ ಕೋರ್ದಪ್ಪು ಇತ್ತದು ಅವೇನು ಕೆಲವೊಂಜಿ ಪೇರ ನೀರು ಪಂಡ ಶಾಪ ಪಾಪದ ಲೆಕ್ಕಾಚಾರ ಪೇರ ನೀರು ಬಿಡ್ಪು ಭೂಮಿದೆ ಧರ್ಮ ಪ್ರಕಾರದ ಕೆಲವೊಂಜಿ ಉಚ್ಚಾಟನೆ ಪುರ ಮನ್ಪುಡು ಪಂಪನಂಚಿನ ಸೂಚನೆ ತಿಕ್ಕಿನ ಬಕ್ಕ ದೈವರಾಜ ಕೋರ್ದಪ್ಪುಲ್ಲ ಗುಲಿಗಲ್ಲ ಉಂಡು ಮಂತದು ಐಕೆ ಬೋಡು ಬೋಡು ಆಪಿನ ತೀರ್ಮಾನ ನೂಲು ಪಾಡು ತಂತ್ರಲಿಂಚ ಕೊಡ್ತೀರ ದೈವರಲ್ಲಿ ಒಂಜಿ ಅನುಮತಿ ಕೇನುಂಡ ಐಕೆ ದೈವದ ವಾಕ್ಯ ಪ್ರಕಾರವಾದ ನಮ್ಮ ಸ್ಥಳ ಸಾನ್ನಿಧ್ಯವನ್ನು ಗ್ರಾಮಕ್ಕೆ ಸಂಬಂಧಪಟ್ಟಿಂಚಿನ ಒಂಜಿ ಗ್ರಾಮ ಒಂಜಿ ಕರ ರಡ್ಡು ಗ್ರಾಮ ಬಂದ ಮುಲ್ಪ ಪುದರ್ ಒಂಜಿ ಕಲ್ಲ ಕಂಡ ಒಂಜಿ ದೇರಬೆಲ್ ನಮಗೆ ದೇರಬೆಲ್ಗೆ ಸಂಬಂಧಪಟ್ಟಿಂಚಿನ ಗ್ರಾಮಡು ಪಿದೇ ಕೆಲವು ಪುರ ಶತ್ತಿಲುಪ ಅನ್ಯತ ಪ್ರೇತಲು ಶತ್ತಿಲು ಅವಘಡಾತಿನಂಚಿನ ಕೆಲವು ಪ್ರೇತಲು ಆ ಪ್ರೇತಲಿನ ಮೂಲು ಇಡೀ ನಮ್ಮ ಒಂಜಿ ಕಾಣಿಕೆ ಒಂಜಿ ಲಿಂಬೆ ಒಂಜಿ ತೂಟೆ ಒಂಜಿ ತಾರೈ ಪತದು ಮುಲ್ತುರ್ದು ಪಿದೇ ಒಂಜಿ ಪೋದು ಉಚ್ಚಾಟನೆ ಮಂತದು ಒಂಜಿ ಗ್ರಾಮವಾಡು ಒಂಜಿ ನಮ್ಮಿತ ಕಡಲ ತೀರ್ಮ ಲೆಕ್ಕಾಚಾರ ಪುನ್ ತೀರ್ಮಾನ ಪ್ರಕಾರ ಸುದ್ದೆ ಬರಿ ಅವಳು ಕೊಂದವೇನು ಮೂಜಿ ಮುಚ್ಚೆಲ್ಲ ಬಾಕಿರು ಉಚ್ಚಾಟನೆ ಮಂಪುಡು ಲೆಕ್ಕಾಚಾರ ಎಂಕುಲು ಐತ ಪ್ರಕಾರವಾದ ಗ್ರಾಮ ಇತ್ತದು ಗುತ್ತಿ ಇತ್ತದು ಪತ್ತೇರು ಇತ್ತದು ಪೂರ ಸೇರುದು ಇಡೀ ಇಲ್ಲೆಲ್ಲಗ ಒಂಜಿ ಪಂಡ್ರಂಡು ಪಂಡ ಆ ಗ್ರಾಮಡು ಮಾತ್ರ ಐದು ಪಿದೇ ಪಂಡ್ರಜ್ಜಿ ಇಲ್ಲೆಲ್ಲಗ ಪೋದೆಂಕುಲೊಂಜಿ ಸೂಚನೆ ಕೊರಿಯ ಇಂಚಿನ ದೈವದ ನುಡಿ ಆತನ ಬಬ್ಬುನ ಈ ಪ್ರಕಾರವಾದ ಬುಧವಾರ ದಿನ ತಾನೇಕ ಉಚ್ಚಾಟನೆ ಮುಂಜಿ ದಿನ ಮಂದ ಪಂಪುನ ಸೂಚನೆ ಕೊರನ ಕೆಲವಿಲ್ಲು ಪೂರೇರಿಗೆ ನಮಕ್ ಉಪ್ಪುಜಿ ಬಂದು ಪುಣೆ ಕಾವರ ನಮಕ್ ಪಂಡ್ರೆ ಆಪುಜಿ ಬೋಡಾದು ಒಂಜಿ ರಡ್ಡು ಫ್ಲೆಕ್ಸ್ ಅವು ಗ್ರಾಮದ ಉಲೇಡೆ ದಾಲ ಪಿದೇಡಕ್ಕೊಂದು ಪಾರ್ದು ಜಾ ಕುಡೊಂಜಿ ಮೀಡಿಯಾ ತಕ್ಲೇನು ಲೇದು ಜಾ ಅವೇನಿಕ್ಲು ಸೋಷಲ್ ಮೀಡಿಯಾ ಮನ್ಪುಲೆಂದು ಪಂತು ಜಾ ಎಂಕ್ಲಿಗೆ ಆ ಗ್ರಾಮಕ್ಕೆ ತೋಯರ ಬೋಡಾದು ಕೆಲವರಿಗೆ ಗೊತ್ತು ಜನಕ್ಕೆ ಬೋಡಾದು ಎಲ್ಲೇ ಫ್ಲೆಕ್ಸ್ ಅಂತ ರಡ್ಡು ಪಾರ್ದ ಆ ಫ್ಲೆಕ್ಸ್ ಪಾಡಿ ಪಕ್ಕ ಕೆಲವೊಂದು ಸೋಷಲ್ ಮೀಡಿಯಾಡು ಪೂರ ಬತ್ತಂಡು ವೈರಲ್ ಪೂರ ಆಂಡು ಬೊರ್ಚಂದಿನ ಪೂರ ಕಮೆಂಟ್ ಬೈದಂಡು ಅವು ಎಂಕುಲಾದ ಮಂದಿನತ್ತು ದೈವ ಎಂಚ ನುಡಿ ಕೊಡ್ತುಂಡ ಹಿರಿಯಕುಲು ಮಂದಿನ ಏನೆಂಕುಲು ಕಿರಿಯ ಬಾರದಕುಲು ಅಜೀರ್ಣಿತ್ತಿನ ಸಾನ್ನಿಧ್ಯನ ಜೀರ್ಣೋದ್ಧಾರ ಮನ್ಪರ ಬೋಡಾದು ಈ ಪ್ರೇತ ಉಚ್ಚಾಟನೆ ಮನ್ಪರಂಜಿ ಕಾರಣ. ಇಲ್ಲಿ ಸ್ಪಷ್ಟಪಡಿಸಬೇಕಾದ ವಿಚಾರಗಳು, ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮನೆಗಳಿದೆ. ಈ ಮನೆಗಳಿರುವಂಥವ್ರು ಎಲ್ಲರೂ ಅವರವರ ಒಂದು ವೃತ್ತಿ ನಿಮಿತ್ತವಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಈ ಪರಿಸರಕ್ಕೆ ಒಂದು ಮಾಹಿತಿ ಕೊಡುವ ದೃಷ್ಟಿಯಲ್ಲಿ ಒಂದು ಚಿಕ್ಕದಾದಂಥ ಒಂದು ಬ್ಯಾನರನ್ನು ಹಾಕಿ ಆ ಬ್ಯಾನರ್ನಲ್ಲಿ ಎಂಥ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿದರೆ, ಯಾರು ಈ ಯಾಕಂದರೆ ಇದು ಸ್ಪಷ್ಟತೆ ಇದೆ.
ತುಳುನಾಡಿನ ದೈವಾರಾಧನೆಯಲ್ಲಿ ನಾವೀಗ ಬಲಿ ಕೊಡುವಾಗ, ಕೋಳಿ ಬಲಿ ಕೊಡುವಾಗ, ದೈವದ ಬಲಿ ಇಡುವಾಗ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ತಿರಿ, ಪರಿಕರಗಳು, ಉಪಯೋಗಿಸಿದ ವಸ್ತುಗಳು, ಇದು ಎಲ್ಲವನ್ನು ಅನತಿ ದೂರದಲ್ಲಿ ಕಾಡು ಪ್ರದೇಶ, ನೀರಿನ ಪ್ರದೇಶ ಇರುವಂತಹ ಪ್ರದೇಶದಲ್ಲಿ ಇಡಬೇಕಂತ ನಿಯಮಗಳೂ ಇದೆ. ಇಂಥ ಜಾಗಕ್ಕೆ ಹೋಗುವಾಗ ಅದನ್ನು ದಾಟಬಾರ್ದು, ಅದನ್ನು ನೋಡಬಾರ್ದು. ಯಾಕಂತ ಹೇಳಿದ್ರೆ ಕೆಲವು ಭಯಗ್ರಸ್ತವಾಗಿ ವಾತಾವರಣದಲ್ಲಿ ಮತ್ತೆ ಅವರಲ್ಲಿ ಒಂದು ಭಯ ತುಂಬುತ್ತದೆ ಎಂಬ ನಂಬಿಕೆಯೂ ಇದೆ. ಅನೇಕ ಕಡೆಗಳಲ್ಲಿ ಚಿಕ್ಕ ಮಕ್ಕಳು, ಗರ್ಭಿಣಿ ಹೆಂಗಸರು, ಇದರೆಲ್ಲ ನೋಡಬಾರ್ದು ಅಂತ ಕೆಲವೊಂದು ನಿಯಮಗಳು ಇದೆ. ಹಾಗಾದರೆ ಪ್ರೇತೋಚ್ಚಾಟನೆ ಸರಿಯಾ ತಪ್ಪ, ಅದು ನಾವು ಮತ್ತಿನ ವಿಚಾರಗಳಲ್ಲಿ ಹೇಳಿದ್ದೇವೆ. ನಮ್ಮ ವಿಚಾರಧಾರದಲ್ಲಿ ದೈವಾರಾಧನೆಯಲ್ಲಿ ಉಚ್ಚಾಟನೆ ಎಂಬ ವಿಚಾರಗಳಿಲ್ಲ. ದೈವಗಳನ್ನು ಪಡ್ಕೊಂಡೋಗಿ ನಮ್ಮ ಮನೆಯಲ್ಲಿ ಆರಾಧಿಸಿ ನಾವು ಅದಕ್ಕೆ ಅಗಿಲ ಹಾಕುವಂಥ, ನಾವು ದೈವಗಳ ಪ್ರೇತಗಳ ಜೊತೆಯಲ್ಲಿ ಬದುಕುವವರಾದ್ದರಿಂದ ಪ್ರೇತೋಚ್ಚಾಟನೆ ಎಂಬ ನಿಯಮಗಳಂತೂ ಇಲ್ಲ. ಆದರೆ ಇಲ್ಲಿ ದುಷ್ಟಶಕ್ತಿಗಳನ್ನು ಅಲ್ಲ, ಎಂಥ ಬಲಿಯ ರೂಪದಲ್ಲಿದ್ದದ್ದನ್ನು ಒಂದು ಕೊಂಡೋಗಿಡುವಂಥದ್ದು ಎಲ್ಲ ಸಾಧ್ಯ. ಈ ದೃಷ್ಟಿಯಲ್ಲಿ ಹತ್ತಿರದ ಮನೆಯವರಿಗೆ, ಮಕ್ಕಳಿಗೆ, ಹೊರಗಿನಿಂದ ಒಂದು ಊರಿಗೆ ಯಾರಿಗಾದರೂ ಬಂದವನಿದ್ದಾಗ ಈ ದೃಶ್ಯವನ್ನು ನೋಡಿ ಭಯಗ್ರಸ್ತನಾಗಬಾರದು ಎಂಬ ಉದ್ದೇಶದಿಂದ ಒಂದು ಚಿಕ್ಕ ಬ್ಯಾನರನ್ನು ಅವರು ಹಾಕಿದ್ದಾರೆ. ಇದನ್ನು ಯಾರೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಅದರಲ್ಲಿ ಒಂದು ಕೆಲವು ತಿದ್ದುಪಡಿಗಳನ್ನು ಮಾಡಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ದಯವಿಟ್ಟು ಸಾಮಾಜಿಕ ಜಾಲತಾಣಗಳು ಏನೇ ಇರಲಿ, ನಮ್ಮ ಬೇರೆ ಬೇರೆ ಪ್ರತಿಭೆಗಳಿದ್ರೆ ಅದಕ್ಕೆ ಉಪಯೋಗ ಆಗಲಿ. ಆದರೆ ಕಾರ್ಣಿಕ ತುಂಬಿದಂಥ ದೈವಗಳ ವಿಚಾರವನ್ನಾಗಲಿ, ನಮ್ಮ ನಂಬಿಕೆಗಳನ್ನಾಗಲಿ ಈ ರೀತಿಯ ಒಂದು ಅಸಹ್ಯವಾದ ರೀತಿಯಲ್ಲಿ ಜನರಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಬೇಡಿ. ನಂಬಿಕೆಗಳಿಗೆ ಯಾರಾದರೂ ಈ ರೀತಿಯಾಗಿ ನಡೆದರೆ ಖಂಡಿತವಾಗಿ ಬಬ್ಬುವಿನ ಕೋಪಕ್ಕೆ ಒಳಗಾಗ್ತೀರಿ, ಖಂಡಿತ. ಯಾಕಂತ ಹೇಳಿದ್ರೆ ನಾವು ಮಾಡುವಂಥ ಒಂದು ಕ್ಷಣದ ಕೆಲಸ ಒಂದಷ್ಟು ಕಾಲದಿಂದ ಈ ಮಣ್ಣಿನಲ್ಲಿ ಗಿಡದಂಥ ಈ ಒಂದು ಶಕ್ತಿಗೆ ನಾವು ಅಪಚಾರ ಮಾಡಿದಂತಾಗ್ತದೆ. ಈ ದೃಷ್ಟಿಯಲ್ಲಿ ಈ ವಿಚಾರದಲ್ಲಿ ಈ ಒಂದು ಆಡಳಿತ ಸಂಬಂಧಪಟ್ಟವರಾಗಲಿ, ಇಲ್ಲಿಯ ಕೊಟ್ಟಾರದ ಮನೆಯವರಾಗಲಿ, ಈ ಬಬ್ಬು ಸ್ವಾಮಿನ ಭಕ್ತರಾಗಲಿ, ಯಾರೇ ಆಗಲಿ ಇಂಥ ಒಂದು ಅಪನಂಬಿಕೆ ಹುಟ್ಟಿಸುವಂಥ ರೀತಿಯಲ್ಲಿ ಇರ್ಬೋದು, ಜನರನ್ನು ಭಯ ಹುಟ್ಟಿಸುವ ರೀತಿಯಲ್ಲಿ ಆಗ್ಬೋದು, ಅಲ್ಲ ಜನರನ್ನು ಏನೊಂದೊಂದು ವ್ಯಾಪಾರದ ಉದ್ದೇಶದಿಂದ ಈ ರೀತಿಯ ನಾಟಕೀಯವಾಗಿ ಮಾಡಲಿಲ್ಲ ಅಂತ ಇದು ಸಮಾಜಕ್ಕೆ ಸ್ಪಷ್ಟಪಡಿಸುವಂಥದ್ದು. ಇನ್ನೊಂದು ಇದು ಸ್ಪಷ್ಟವಾಗಿ ನಾವು ಹೇಳುವಂಥದ್ದು ಯಾಕಂತ ಹೇಳಿದ್ರೆ ಅವರು ಸೂಚನಾ ಫಲಕದ ರೀತಿಯಲ್ಲಿ ಹಾಕಿದ್ದಾರೆ. ಮತ್ತೆ ಇದಕ್ಕೊಂದು ವ್ಯಾಪ್ತಿ ಇದೆ. ಒಂದಷ್ಟು ಮನೆ ಒಂದು ಗ್ರಾಮದ ಒಳಗಡೆ ಇರುವವರಿಗೆ ಮಾತ್ರ ಇದ್ದದ್ದು. ಇದು ದೊಡ್ಡದು ಯಾಕೆ ಆಗಿದೆ ಅಂತ ಹೇಳಿದ್ರೆ ಇದನ್ನು ಇವತ್ತು ಇಡೀ ಊರಿಗೆ ಸಂಬಂಧಪಟ್ಟ ವಿಚಾರ ಅಂತೇಳಿ ಇವತ್ತು ಇದೇ ವಿಚಾರವನ್ನ ಈಗ ಪ್ರೇತೋದ್ಯಮ, ಈ ಪ್ರೇತ ಸಂಬಂಧಿ ಅನೇಕ ಜನರು, ಬೇರೆ ಬೇರೆ ನಮೂನೆಯ ದರ್ಶನ ಪಾತ್ರಿಗಳು, ಜ್ಯೋತಿಷರು, ಇಂಥವರೆಲ್ಲ ಇದನ್ನು ಉಪಯೋಗ ಮಾಡಲಿಕ್ಕೆ ಪ್ರೇತಗಳು ಜೀವಂತವಾಗಿದೆ, ಪ್ರೇತಗಳ ಸಮಸ್ಯೆಗಳು ಇದೆ, ಪ್ರೇತದ ಬಗ್ಗೆ ಭಯ ಇರಲಿ ಅಂತ ಜನರಿಗೆ ಹುಟ್ಟಿಸ್ಲಿಕ್ಕೆ ಆರಂಭ ಮಾಡಿದ್ದಾರೆ. ದಯವಿಟ್ಟು ಜನಸಾಮಾನ್ಯರಿಗೆ ನಾವು ಹೇಳುವಂಥದ್ದು ಇಷ್ಟೇ ನೋಡಿ, ಎಲ್ಲಿಯೂ ಪ್ರೇತಗಳ ಉಪದ್ರ, ಪ್ರೇತಗಳ ಸಮಸ್ಯೆ, ಪ್ರೇತಗಳು ನಮಗೆ ತೊಂದರೆ ಕೊಡ್ತದೆ ಎಂಬುದು ತುಳುನಾಡಿನ ಇತಿಹಾಸದಲ್ಲಿಲ್ಲ. ಪ್ರೇತಗಳು ಉಪದ್ರ ಮಾಡುವುದಾದ್ರೆ ಈಗ ನಂದಿಗುಡ್ಡೆಯಲ್ಲಿ ದಿನ ಅಲ್ಲಿ ಸುಡ್ತಾ ಇರ್ತಾರೆ, ಹೆಣಗಳು ಹೋಗ್ತಾ ಇದ್ದಾರೆ. ಆ ಪರಿಸರದಲ್ಲಿ ಶಾಲೆ, ಮನೆ, ಮಠ ಎಲ್ಲ ಇಲ್ವಾ? ಶಕ್ತಿನಗರದಲ್ಲಿ ಮಸನ ಇದೆ. ಮಸನ ಇದ್ದ ಜಾಗಗಳಲ್ಲಿ ಎಲ್ಲ ಈ ರೀತಿಯಾಗಿ ಪ್ರೇತದ ಉಪದ್ರಗಳಿದೆಯಾ? ಪ್ರೇತಗಳು ಯಾರಿಗಾದ್ರೂ ಉಪದ್ರ ಮಾಡ್ತದ? ಪ್ರೇತ ಯಾರಿಗೂ ಉಪದ್ರ ಮಾಡುವುದಿಲ್ಲ. ಈಗ ಉಪದ್ರ ಆದದ್ದು ಯಾರು? ಈಗ ಮಾನವನಿಂದ ಉಪದ್ರ ಆದದ್ದು. ಈಗ ಇದನ್ನು ಸಾಮಾಜಿಕ ಜಾಲಕ್ಕೆ ಹಾಕಿ ಈ ಒಂದು ಕ್ಷೇತ್ರದ ಹೆಸರನ್ನು ಹಾಳು ಮಾಡಿಕೊಂಡು ಜನರನ್ನು ತಪ್ಪಾದಂಥ ಅಪಚಾರ ಮಾಡುವಂಥ ರೀತಿಯಲ್ಲಿ ಪ್ರೇತಗಳಿಂದ ಉಪದ್ರ ಆದದಲ್ಲ, ಮಾನವನಿಂದ ಉಪದ್ರ ಆದದ್ದು. ಯಾವ ಪ್ರೇತಗಳು ಯಾರಿಗೂ ಉಪದ್ರ ಮಾಡುವುದಿಲ್ಲ. ಪ್ರೇತ ಯಾರ ಹತ್ರವೂ ಸಾಲ ತೆಗೊಳ್ಳುವುದಿಲ್ಲ, ಪ್ರೇತ ಯಾರಿಗೂ ಹೊಡೆಯುವುದಿಲ್ಲ. ಪ್ರೇತ ಯಾವ ಗಾಡಿಯನ್ನು ಈಗ ಶಕ್ತಿನಗರ, ನಂದಿಗುಡ್ಡೆಯ ಪರಿಸರದಲ್ಲಿ ಹೋಗುವಂಥ ಟಿಪ್ಪರ್ಗಳು, ಲಾರಿಗಳು, ಬಸ್ಸುಗಳು, ರೈಲುಗಳನ್ನು ಪ್ರೇತಗಳು ನಿಲ್ಲಿಸ್ತದ? ಪ್ರೇತ ಯಾರಿಗಾದ್ರೂ ಹೊಡಿತದ? ಪ್ರೇತ ಯಾರಿಗಾದ್ರೂ ಸಮಸ್ಯೆ ಮಾಡ್ತದ? ಪ್ರೇತ ಯಾರಿಗೂ ಎಲ್ಲಿಯೂ ಸಮಸ್ಯೆ ಮಾಡುವುದಿಲ್ಲ. ದಯವಿಟ್ಟು ಈ ಪ್ರೇತ ಸಂಬಂಧಿ ವಿಚಾರಗಳನ್ನು ಯಾರಾದರೂ ತಪ್ಪಾಗಿ ತಿಳ್ಕೊಂಡ್ರೆ ದಯವಿಟ್ಟು ನೀವು ಅದನ್ನು ಸರಿಯಾಗಿ ತಿಳ್ಕೊಳ್ಳಿ. ಯಾವ ಪ್ರೇತದಿಂದ ಯಾವ ಸಮಸ್ಯೆಗಳೂ ಇಲ್ಲ. ಪ್ರೇತೋಚ್ಚಾಟನೆ ಎಂಬ ನಿಯಮವೂ ದೈವಾರಾಧನೆಯಲ್ಲಿಲ್ಲ. ಸಾಮಾಜಿಕ ಜಾಲತೆಯಿಂದ ಆದಂಥ ಅವಂತಾರ ಇನ್ನು ಮುಂದೆ ಎಲ್ಲಿಯೂ ಇಂಥ ಸಮಸ್ಯೆಗಳು ಘಟಿಸಬಾರ್ದು ಅಂತ ಹೇಳುವಂಥದ್ದು. ಈ ದೇರಬೇಲ್ದ ಮಣ್ಣು ಬಂಪುನ ಈ ಏತ ಇತಿಹಾಸ ಕಾಲತ ಬಂದ್ರೆ ಜಂತು ಒಂಜಿ ಪ್ರಾಣ ಪೋಂಡ ಆ ಪ್ರಾಣ ಎಂಚಿನ ಬಂದಿತ್ತ ಈರು ಬನ್ಲಕನೆ 14 ಸೇರ್ಪಾಯಿ ಬಕ್ಕ ಕುಟುಂಬದ ಮುದ್ದೇಳು ದಾಲೆಜ್ಜಿ ಆ 14 ಸೇರ್ಪಾಯಿ ಬಕ್ಕ ಅವೇನು ಪಾತ್ರೆ ನಿಜ್ಜಿ ಅಂಚಿನ ಕೆಲವು ಅಪಮೃತ್ಯ ಆದ ಪುಣಿತ ಮೂಲೆ ಒಂಜಿ ಪ್ರಾಣ ಪೋಂಡ ಒಂಜಿ ಮಲ್ಡ್ರಾನ್ ಒಂಜಿ ಪನ್ಪುನಿತ್ತ ವಿಚಾರ ಈ ಬಂಡಿನೆಗ್ ಆ ಮಲ್ಡ್ರಾಯನ ಅಪ್ಪನಂಚಿನ ವಿಚಾರಡು ಆಕಲ ಇಲ್ಲದಕ್ಕಲೇನು ಮೂಲು ದೈವಲ ಇದನ್ ಕುಟುಂಬಕ್ಕೆ ಸೇರ್ಪಾಲೆ ಕುಟುಂಬನ ಇಜ್ಜಿ ದಾಲೆಜ್ಜರಿಗೆ ಅವು ಮೂಲು ಸಂಚಾರ ಆವಂದಿತ್ತು ನಾವು ಒಂಜಿನೇತ ಕೆಲವೊಂಜಿ ಖಾಲಿ ಕರಾಲಿ ಪಂಪುರ ಕೆಲವು ಸಾವಿರ ಶಕ್ತಿರುಲ್ಲ ಕೆಲವೊಂಜಿ ಪೂದಾಡಿ ಕೆಲವೊಂಜಿ ರೀತಿ ಅನ್ಯಾಯ ಮನ್ಪುನಕುಲುಲ್ಲೇರು ಇತ್ತದೆ ಉಜ್ಜಿ ಪನ್ಪೂಜಿ ಅಂತೂ ಬಬ್ಬುನ ಲೆಕ್ಕೆಂಜ ಬಂಡ ಸಾರಮನ್ನ ಭೂತಲು ನೂತೆನ್ಮ ಗಂಡಗನಕಲೆಗೆ ಅಕಲೆ ಬೋರ್ಡ್ ಅಪ್ಪನ ತೀರ್ಮಾನ ಕೊರ್ಪುಂಚಿನ ಅಧಿಕಾರ ಬಬ್ಬುಗು
ಇತ್ತೆ ಒಂಜಿ ಮಾರಿ ಗಿಡ ಪುನ್ ಪನ್ಪೇರು ಮಾರಿ ಪಂಡದಾದ ಮಾರಿ ಮಗ್ಲ ಕೋಟೆ ಪನ್ಪುನ ಲೆಕ್ಕಾಚಾರ ಮಾರಿ ಪಂಡ ಸೀಕ್ ಕೆಲವೊಂಜಿ ಕೋಟ್ಲೆ ಸಾವಿರ ಇರಗೆ ಗಣಕುಲು ಆ ಗಣಕುಲು ಪತ್ತನುಂಚಿನ ಅಧಿಕಾರ ಪುನ್ ಮಮ್ಮಾಯಿಗೆ ಬಬ್ಬು ಬತ್ತನ್ ರಜ್ಜಿ ಬಬ್ಬು ಪೂರ ಪತ್ತೊಂದು ಪೋದು ಮಮ್ಮಯ್ಯನ ಬಂಡಿಗೆ ಬರ್ತಿ ಮಂಪುನ ಲೆಕ್ಕ ಒಂದು ಇನಿ ಮಂದಿನ ಕಟ್ಲೆ ದಯಪಂಡ ನಮ್ಮ ಪುಟುಜ್ಜ ಒಂದೇರ್ದು ಹಿರಿಯ ಕುಳು ಮಂದಿನ ಅಂಚಿನ ಕಟ್ಲೆ ತಡ್ಪದ ಪೂಲೆ ಪೂರ ದೈವಗಳ ದರ್ಶನ ಪಾಡ ರ್ಯಾಪುಜಿ ತಡ್ಪದ ಪೂಲೆ ದರ್ಶನ ಪಾನಂಚಿನ ಅಧಿಕಾರ ಏರೆ ಉಪ್ಪನ್ ಪಂಡ ದೈವರಾಜ ಕೋರ್ದಬ್ಬಗೂ ಮಾತ್ರ ಅವು ಬುಂಡ ಬೇತ ವಾಶತ್ತಿಗಳೆಜ್ಜಿ ಐವೇರ ಉಲ್ಲಾಕಲ್ನ ಧರ್ಮ ಬತ್ತದು ಕಾಲಡು ಕಳಂಬಿ ಸಾನ ಪೋದು ತಳ ತಗ್ಗಾದಿನ ಪೊರ್ತು ಅವು ಕಟ್ಟೆರ್ದು ಕಟ್ಟೆ ರಡ್ಡು ಸಾರ ಕಲಮಂಜಲು ಏತುಂಡು ಬಂದಿತ್ತು ಬಬ್ಬನ ಸಾರ ಪಂಡ್ರಾಪಜಿ ಎಂಕಲ ಜಾತಿ ಜನಾಂಗದ ಕಟ್ಲೆಡು ಎಂಕುಳು ಹಿರಿಯಕುಳು ಮಂತಂದು ಬೈದೇರು ಈ ಪುರಾತನ ಇನಿ ಕೋಡದತ್ತೆ ಅಪ್ಪ ಮಮ್ಮಯ್ಯನ ಬಂಡಿಗೆ ಬರ್ತಿ ಮಂಪುನಂಜಿ ಗಣಕುಲ ಕಟ್ಲೆ ಅವು ಇನಿ ಕೋಡಂದು ಪಂಡ್ರೆ ಅದಕ್ಕೆ ಇಸವಿಲೆಜ್ಜಿ ತೂತಿನ ಕುಳಿಜ್ಜೇರು ಪಂತಿನ ಕುಳಿಜ್ಜೇರು ಕೇನಿನ ಕುಳಿಜ್ಜೇರು ಉರುಳದ ಕಟ್ಟಡಪ್ಪ ಮಮ್ಮಯ್ಯಲ ಗ್ರಾಮ ತುಂಗ ಕದ್ರಿ ಮಂಜುನಾಥ ದೇವೆರ್ಲ ಜುಮಾದಿ ಬಂಟ ಅರಸು ಬಂಗಾರ್ತ ಎಲ್ಲ ಬಬ್ಬುಲ ಶಾಶಿನೆಕ್ ಒಂದೊಂಜಿ ಪಂಡ್ರೆ ಯಾನು ದಯಪಂಡ ಎಲ್ಲ ಜನಾಂಗದಕ್ಲೆ ತೆರಿದು ನೆತ್ತೊಂಜಿ ಪ್ರೇತದ ವಿಚಾರ ಪ್ರೇತ ಪುರಿರೆ ಪತ್ತುನ ಲೆಪ್ಪುಜಿ ಪಲ್ಲಕ ಆಂಡ ಈ ಪ್ರೇತನ ಪತಂಪೋದು ಗಡಕುಲಿಗೆ ಪಾನಂಚಿನ ಬಂಡಿಗೆ ಬರ್ತಿ ಮಂಪನ ಅಧಿಕಾರ ಇರಿಗೆ ಎಂದ ಅವು ಬಬ್ಬುಗೂ ಮಾತ್ರ ಮಮ್ಮಯ್ಯನ ಬಂಡಿಯಿಂದ ಅರ್ಥ ಏಳು ಬಬ್ಬುಗೆ ಒಂಜಿ ಕೊಡ್ತಿನ ವಾಕ್ಯವನ್ನು ಏಳು ರಥಟು ಒಂಜಿ ರಥ ಯಾನ ಬಾಕಿ ದೀಪೆ ಆ ರಥ ಒಂಜಿ ಪೊರ್ತುಡು ಬರ್ಪುಂಚಿನ ಪೊರ್ತುಡು ಏತು ಮಲ್ಲ ಗಣಕುಲಿತನ ಈಗ ಬಂಡಿಗೆ ಬರ್ತಿ ಮಂಪುಲ ಸಂಸಾರ ಬುದಿಂಚಿನ ಒಂಜಿ ಗೆಂಡದ ಬರ್ಸನೆ ಎಲ್ಲ ಒಂಜಿ ಗಿಂಡದ ನೀರಿಡು ಇಡೀ ಸಂಸಾರನ ರಾಜನು ಯಾನು ಕಾಪು ಪಂತಿನಂಜಿ ವಾಕ್ಯ ಒಂದು ಮಮ್ಮಯ್ಯಗಳ ಬಬ್ಬುಗುಲಪ್ಪನ ಸಂಬಂಧ ಇತ್ತೆಗಳ ಪೂರಾ ಒಂಜಿ ಕಡೆಟು ಪೂರಾ ಒಂಜಿ ಕ್ಷೇತ್ರಡು ಏತೋ ದಿಕ್ಕಡು ಏತೋ ಕಲಮಂಜಿಡು ಅಪ್ಪ ಮಮ್ಮಯ್ಯಗೆ ಭೇಟಿ ಆಪಿನಂಚಿನ ಒಂಜಿ ಚಿತ್ರೀಕರಣ ನಮ್ಮ ತೂಪ ಅವು ದಯಪಂಡ ಆನಿ ಕೊಡ್ತಿನ ವಾಕ್ಯ ಐಕ್ ಬೋಡಾಪಿನ ಪುರಾಪು ಬಬ್ಬು ಸ್ವಾಮಿನ ಕಟ್ಲೆ ಪುರಾಪು ಜಾಗು ಪೂರಲ್ಲ ನಮ್ಮ ಇತಿಹಾಸ ಇಡು ಬೇತೇತ ಇಂತ ಲೆಕ್ಕ ಹಿಂಗೆ ಗೊತ್ತು ಜಂತು ಯಾನೊಂಜಿ ಬಬ್ಬುನ ಜನಾಂಗದ ಅದು ಬನ್ಪಿನ್ ಜಾತಿ ಮುಂಡಾಲ್ದ ಅದು ಬನ್ಪುನ್ ಅಂತೂ ಎಂಕಲ್ಲ ಹಿರಿಯ ಕುಳುಮಂತ ಬೈದೇರು ಎಂಕಲ್ಲ ಬಬ್ಬುನ ಕಟ್ಲೆ ದಾದೊಂಡ ಅವೇನು ಬುರ್ದೆಂಕುಲ ಅವೇನು ಜಾಸ್ತಿ ಮಂದುಜ ಐಕೆ ಬೋಡಾದು ಪಾರ್ದಿನ ಬ್ಲೆಕ್ಸಾವಡು ಪ್ರೇತನ ಪತ್ತುನಾವಡು ಪ್ರೇತ ಪತ್ತರ ಏರೆಗೆ ಲಾಪುಜಿ ಪ್ರೇತನ ಪತ್ತು ನಂಚಿನ ವಿಷಯ ಲಾಪ ಈರ್ ಪನ್ಲಕನೆ 14 ಕೂಡೇ ಬಕ್ಕಿಜ್ಜಿ ಅಂತೂ ಕೆಲವೊಂಜಿ ಬಾಯಿಗಿನ ಬಾಯಿಗಿನ ಹಿರಿಜ್ಜಂದಿನ ಪ್ರೇತ ಕೆಲವೊಂಜಿ ಸಂಚಾರ ಪೋಪಿನ ಕೆಲವೊಂಜಿ ವಿಚಾರ ಇತ್ತು ಮುರನಿ ಕಣ್ಮರೆ ತೂಪನೆಗಳು ವೀಡಿಯೋ ಬಾರ್ದುಜ ಒಂಜಿ ಹುಡುಗಾಗಿ ತನ್ನಾದಿಗೆ ಮೇಕ ಆಕಾಶನ ಆ ಪೊರ್ತುಡು ಕೆಲವು ಪನ್ಪುನಗಳು ಪ್ರೇತನ ಭೂತನ ನಕುಲು ಬತ್ತು ಪಾತಿರಡಪಗ ಬಬ್ಬುರ ಕೇಳೋಡು ಬಬ್ಬುರ ಬಂಡ ಅವು ಅನ್ನಾಡ ಮೂಜಿರ ಶೆಡ್ಡೆ ಬಲ್ಲ ಎಡ್ಡೆ ಕೊಡ್ತೆ ಬಬ್ಬು ಪಂಚೋಳಿ ಬಜ್ಜರ ಸುಳ್ಳು ಬಾತಿರ್ ಜಾಪಲ ಇಡಗೆ ನಾಳೆದ ವಾಕ್ಯಡ್ ಪ್ರತಿಮಾನಿಸಿಡಾವಡು ಬತ್ತಿನ ದರ್ಶನದ ಕುಲಾವಡು ಕಠಿಣ ಮಾಡಾವಡು ಅವು ಇತ್ತ ಬೆಲೆ ಕಟ್ಟಿನ ಕುಳ್ಳಿ ರಾಂಡ ಪಂಚೋಳಿ ಬಜ್ಜಿಲ ಒಂಜಿ ಕಬ್ಬೆ ಒಂಜಿ ಎಡ್ಡೆ ಅವು ದೈವ ಪಾಡ್ಬೋದು ನಿಂಚಿನ ರಾಶಿ ಬಬ್ಬುನ ಕಟ್ಲೆಡಿ ಇನಿ ಮುಟ್ಟಲ ಓಲ ಹಾಲಾತಜಿ ನನಕಲ ಹಾಲಾರ ದೇವೇ ಬುಡೇರು ನಮ್ಮಂಚಿಂದ ಕುಳಿತನ ನನಕಲ ಹಾರ ಬೋಡದು ನಮ್ಮ ಪೂರೆಲ್ಲ ಸೇರ್ದು ಅನ್ಯಾಯಾಪಿನವರು ಒಟ್ಟಿಗೆ ಅವಡು ಕುಡೋರಿಯಾಗ ನಮ್ಮ ಪಂಡು ಕೊರ್ಪುನತ್ತೆ ಕುಡೋರಿಯಾಯ್ಕು ದೂಷಣ ಅಂಪುನತ್ತೆ ನಮ್ಮ ಜನಾಂಗದಕ್ಕಲ್ಲ ಸೇರ್ದು ಪೂರೆಲ್ಲ ನೆಕ್ಕೊಂಜಿ ಪೊರ್ತು ಕೈಗೂಡೋರು ಬಂದು ಪ್ರಾರ್ಥನೆ. ಇಲ್ಲಿ ವಿಚಾರದ ಸ್ಪಷ್ಟತೆ ಅಂತ ಹೇಳಿದ್ರೆ ಇವರು ಏನು ಅಪಸ್ಮರ ಬಾಧೆಯಲ್ಲಿ ಅಪಘಾತ ಭಯದಲ್ಲಿ ಆತ್ಮಹತ್ಯೆ ಇಂಥ ಭಯಗಳಾದಾಗ ಆ ಪ್ರೇತಾತ್ಮಗಳು ಒಂದು ಅತಂತ್ರ ಸ್ಥಿತಿಗಳಿದೆ ಅಂತ ನಿಯಮ ಇರುವಂಥದ್ದು ಅದು ಇದೆ, ಅದು ಸತ್ಯ. ಆದರೆ ಅಲ್ಲಿ ಏನು ವ್ಯತ್ಯಾಸಗಳಿರುವಂಥದ್ದು ಇಷ್ಟೇ. ಇಲ್ಲಿ ನಮ್ಮ ನಂಬಿಕೆಗಳ ದ್ರಾವಿಡ ಪರಂಪರೆಯ ಪ್ರಕಾರ ಇಂಥ ಜಾಗದಲ್ಲಿ ಅಂತಗಳು ಕಥೆಗಳೆಲ್ಲ ಅಪಸ್ಮರ ಬಾಧೆಯಲ್ಲಿ ಮರಣಪಟ್ಟಂತ ಪ್ರೇತಾತ್ಮಗಳನ್ನ ಅಂದು ಕುಟುಂಬದವರೇ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಕುಟುಂಬದ ಜನರವರೇ ಅದನ್ನು ಪಡ್ಕೊಂಡೋಗಿ ಯಥಾಸ್ಥಿತಿಯಾಗಿ ಮನೆಯಲ್ಲಿ ಅದಕ್ಕೊಂದು ಅಗಿಲು ಭೋಜನವನ್ನು ಈ ರೀತಿಯಾಗಿ ಮಾಡಿ ಕುಟುಂಬದ ಜೊತೆಯಲ್ಲಿ ಪ್ರಾರ್ಥಿಸಿ ಮತ್ತೆ ಸೇರಿಸುವಂತ ಒಂದು ನಿಯಮಗಳು ನಡೆಯುತ್ತದೆ. ಅದು ಅತಂತ್ರ ಸ್ಥಿತಿಯಲ್ಲಿ. ಅದೇ ರೀತಿ ಒಂದು ಈಗ ಕೋರ್ದಬ್ಬು ಗ್ರಾಮ ಸಂಬಂಧಿ ಕೋರ್ದಬ್ಬು ರಾಜನ್ ದೈವವಾದಂಥ ಮಲರಾಯ ಜುಮಾದಿಯೋ ಬೇರೆ ಬೇರೆ ದೈವಗಳಲ್ಲಿರುವಂಥ ನರ್ತಕರಿರ್ಬೋದು, ಚಾಕಿರಿ ವರ್ಗಗಳಿರ್ಬೋದು, ಗಡಿಪ್ರಧಾನ ಇರ್ಬೋದು, ಇಂಥವರಿದ್ರೆ ಇಂಥವರು ಮರಣಪಟ್ಟರೆ ಆ ವ್ಯಕ್ತಿಗಳಿಗೆ ಮತ್ತೆ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಅದಕ್ಕೆ ಆಯ್ಕೆಯಾಗಬೇಕಾದರೆ ಆ ಜುಮಾದಿಯೋ ಮಲರಾಯನೋ ಗುಡಚಂಡಿಯೋ ಪಂಜುರ್ಲಿಯೋ ಅದನ್ನು ಬಿಟ್ಟು ಕೊಟ್ಟ ನಂತರ ಇನ್ನೂ ಆಗುವಂಥದ್ದು ನಿಯಮ. ಅಂಥ ನಿಯಮಗಳೆಲ್ಲ ಇದೆ. ಅಂಥ ನಿಯಮವನ್ನು ಪಾಲಿಸಲಿಕ್ಕೋಸ್ಕರವೇ ಪಾಪ ಇವರು ವಿಧಿವಿಧಾನಗಳನ್ನು ಮಾಡಲಿಕ್ಕೋಸ್ಕರ ಈ ಕ್ರಮವನ್ನು ಮಾಡಿದ್ದು. ಸಮಾಜ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ತಪ್ಪು ಅರ್ಥೈಸಿ ಒಂದು ರೀತಿಯಲ್ಲಿ ಭಯದ ವಾತಾವರಣಕ್ಕೆ ಕೊಂಡೋಗಿದೆ. ಇಡೀ ಸಮಾಜ ಇಲ್ಲಿ ಆಲೋಚನೆ ಮಾಡಬೇಕು. ಇದೊಂದು ಕಾರ್ಣಿಕದ ಬಬ್ಬುವಿನ ಸಾನ್ನಿಧ್ಯ. ಇದು ಎಲ್ಲರೂ ಇಲ್ಲಿ ಮುಂದಿನ ದಿನಗಳು ಜೀರ್ಣೋದ್ಧಾರಗಳಾಗ್ತಾ ಇದೆ. ಎಲ್ಲರೂ ಈ ಸಾನ್ನಿಧ್ಯಕ್ಕೆ ಬಂದು ಪ್ರಾರ್ಥಿಸಿ ಇಂಥ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಅಲ್ಲ ಇಡೀ ನಮ್ಮ ಜಗತ್ತಿನ ವಿಶ್ವದಾದ್ಯಂತ ಎಲ್ಲರಿಗೂ ಈ ಒಂದು ಬಬ್ಬುವಿನ ಸಾನ್ನಿಧ್ಯದ ನಡೆಯಲ್ಲಿ ನಿಂತು ನಾನು ಮಾತಾಡುವಂಥದ್ದು. ಈ ಕುಟುಂಬವಾಗಲಿ, ಈ ಊರಿನವಾಗಲಿ, ಈ ಗುತ್ತಿನವರಾಗಲಿ ಯಾವುದೇ ಒಂದು ರೀತಿಯ ಒಂದು ನಾಟಕೀಯ ವ್ಯವಸ್ಥೆಯನ್ನು ಮಾಡಲಿಲ್ಲ.
ಆರಾಧನೆಗೆ ಮತ್ತು ಸಾನ್ನಿಧ್ಯಕ್ಕೆ ಶಕ್ತಿ ತುಂಬುವ ದೃಷ್ಟಿಯಲ್ಲಿ, ಮತ್ತಷ್ಟು ಅಭಿವೃದ್ಧಿಯ ದೃಷ್ಟಿಯಲ್ಲಿ, ಸಮಾಜಕ್ಕೆ ಗ್ರಾಮಕ್ಕೆ ಕ್ಷೇಮ ಬರುವ ರೀತಿಯಲ್ಲಿ ಒಂದಷ್ಟು ಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಮುಂದಿನ ದಿನ ಜೀರ್ಣೋದ್ಧಾರ ಆಗ್ತದೆ. ಮಂಗಳೂರಿಗೆ ಬಂದವರು ಎಲ್ಲೋ ಕೂತು ಮಾಧ್ಯಮದಲ್ಲಿ ಕೂತು ಚರ್ಚಿಸಬೇಡಿ. ಕೊಟ್ಟಾರಕ್ಕೆ ನೀವು ಬಂದಾಗ, ಕೊಟ್ಟಾರದಿಂದ ನೀವು ಒಳ ಬಂದಾಗ, ಒಳ ಕ್ರಮಿಸಿದಾಗ ಅನತಿ ದೂರದಲ್ಲಿ ಸಿಗುವಂಥ ಕ್ಷೇತ್ರವೇ ಬಬ್ಬುವಿನ ಸಾನ್ನಿಧ್ಯವಾಗಿರ್ತದೆ. ತಾವುಗಳು ಬನ್ನಿ, ಅವರ ಹತ್ರ ಮಾತಾಡಿ, ಕೈ ಮುಗಿರಿ. ಯಾರಿಗಾಗಲಿ ಇವತ್ತಿನವರೆಗೆ ಕಷ್ಟಕ್ಕೆ ಒಂದು ಕಣ್ಣೀರು ಭೂಮಿಗೆ ಬೀಳುವ ಮುಂಚೆ ಸತ್ಯಗೋಚರವಾದಂತಹ ಜಾಗ ಪಂಡಿಪೋತೆರ ಪಂಡಿತ ಲೆಕ್ಕ ತೊಂಡಿಡಾಯರ ದುಂಬಾಪನಂಚಿನ ಶಕ್ತಿ ದೈವಾರಾಧನೆದ ಕಟ್ಟು ತುಳುನಾಡದ ದೈವಾರಾಧನದ ಪಂಪನಂಚಿನ ಕಟ್ಟು ಎಂಗಳ ತರ ಪೋಡಲ ದೈವಾರಾಧನೆಗೆ ಅಪಚಾರ ಇರಬಿಡಯ, ದೈವಾರಾಧನದ ಮಣ್ಣಿಗೆ ಕೊರತೆ ಬರೆಯರ ಬಿಡಯ, ಆ ಮೂಲ ಜನಾಂಗುಲಿಗೆ ತೊಂದರೆ ಬರೆಯಂಗುಲು ಏಪಲ ಬಿಡಯ ಐದಾದು ದಯದೀದು ಇಂಚಿನ ಕೂಲಂಕುಚ ಓಲು ನಡತ್ತಲ್ಲ ಒಂಜಿ ವಿಮರ್ಶೆ ಬಂತೊಲ್ಲೆ ಬೊಕ್ಕ ನನ್ನ ದುಂಬುಗು ನಿಕ್ಲೆಗಳ ಒಂಜಿ ಬಾಯಿಕೂರ ಪನ್ಪುಣಿಂಜ ಮಂಡ ಜೀರ್ಣೋದ್ಧಾರ ಮನಪೋರ ಅನ್ನಂದಾಂಡ ಒಂಜಿ ಪ್ರಾಕೃತಿಕವಾದ ಹಿರಿಯಾಕ್ಲಿಂಚ ನಮ್ಮೊಂದು ಬತ್ತದಿರಿ ಸರಿಯಾದ ದಿಕ್ಕಿಗೆ ಗಾಳಿ ಬೆಳಕು ಬೊಕ್ಕ ತುರಿಪೆರ ಮಣ್ಣು ಬಬ್ಬುನ ಕಲಕುಲತ್ ಒವೇ ಒಂಜಿ ಕಲಕುಲು ಇತ್ತನಲ್ಲ ಐಕೊಂಜಿ ಉಂತೇರೆ ಒಂಜಿ ಮಣ್ಣದೊಲೈ ಸರಿಯಾಯಿನ ಗಾಳಿ ಬೊಲ್ಪು ಬರ್ಪುನ ರೀತಿಡು ಒಂಜಿ ತಂಪುದ ರೀತಿಡು ಬೋಡಾಪನ ರೀತಿಡು ಹಿರಿಯಾಕಲು ಕಟ್ಟದ ರೀತಿಡು ನಿಕ್ಲೊಂಜಿ ಕಟ್ಟದು ಕೊರ್ಲೆ ಆ ಸಾಂಪ್ರದಾಯನ ಒರ್ತು ಕೊರ್ಲೆ ದಾಯಂದ ಕಂಡ ಇನಿ ನಂಕ ಬೋಡಾಯಲಕ ಮಾನವకు ಬೋಡಾಯಲಕ ಕಣ್ಣಿಗೆ ತೋಜಿ ನಾವು ಪೊರ್ಲು ಪನ್ಪುನ ರೀತಿಡು ನೀನು ಕಟ್ಟೊಂದು ಬರೋಚಿ ಹಿರಿಯಾಕಲು ಮಂತನ ರೀತಿಡು ಕಟ್ಟಲೆ ಎಂದು ಪನ್ಪುನ ನೀನು ಕಟ್ಟದು ಯಾನು ಮಾತೆರೆಗಳ ಪನ್ಪುನು ಏರ್ಲ ದಯದೀದು ಈ ಮಣ್ಣದ ಬಬ್ಬನ ವಿಷಯಡೋಡು ಮುರಣಿ ಮಂತ್ರಂಜನ ಕರ್ಮಾಂಗದ ವಿಷಯಡೋಡು ತಪ್ಪು ಸಂದೇಶಗಳನ್ನು ಜನಕ್ಕಳಿಗೆ ಕೊರಡೆ ತಪ್ಪು ಆಲೋಚನೆಯನ್ನು ಮಂತಡೆ ಆಕಲಿ ಮುಲ್ಪದ ನಾಲಿಲ್ಲಿಗೆ ಬೋಡಾದ ಪಾರ್ದನಂಚಿನ ಎಲ್ಲೇ ಒಂಜಿ ಬ್ಯಾನರ್ ಇಡೀ ಊರಿಗೂ ಬೋಡದತ್ತು ಪ್ರಚಾರಗೂ ಬೋಡದತ್ತು ಜನಕ್ಕಳಿಗೆ ಬೋಡದತ್ತು ಐದಾದ ಹೆಚ್ಚಿಗೆ ದಾಲ ಪನಿಯರೆಜ್ಜಿ ಆಯ್ನ ಸರಿಲ್ಲ ತಪ್ಪುಲ್ಲ ಬಬ್ಬುನ ಜಕೀಲ್ಗೆ ಬಾರ್ದು ಕೊಡ್ತೆ ಏರೆಗಳ ಅನ್ಯಾಯ ಬಬ್ಬುಲ ತಪ್ಪು ಅನ್ಪನ ಬರ್ಚಿ ತೆರಿದ ತೆರಿಯನ್ನ ತಾಡಿ ಕೊಮ್ಮುನ ಪೊಲಿಪಾಡ ತುರ್ತಿ ಕಾರಣ ಕಡಪಾಡ ಅಂತ ದೆಯ್ಯೋ ತಪ್ಪನೆಂಡು ಐದಾದು ಮಾತೆರೆಗಳ ಬುದ್ಧಿ ತಿಜ್ಜಂದನಾಗ ಬುದ್ಧಿ ಹೆಚ್ಚಾದು ತೆರಿಯಂದನಾಗ ಸತ್ಯ ಬಂಡದು ನನ್ನ ದುಂಬುಗೋಲ್ಲ ತಪ್ಪು ಮನ್ಪಂದ ಲೆಕ್ಕ ಆಕಲಿಗೆ ಮನ್ಪತ್ತಂದೆ ಬಬ್ಬು ಏರೆಗಳ ಶಿಕ್ಷಕರು ಒಂದು ನಮಗೆ ನೆತ್ತಿ ಬುದ್ಧಿ ಹೆಚ್ಚೆ ಸಾದು ಕೊರಲ ನನ್ನ ಅಂದು ಪನ್ನಿಯರೆ ದಯಪಂಡ ಏರಾಯನೆ ಪನ್ನೆ ಅದೇ ನಮ್ಮ ಪನೋಲಿ ಆತಿನಿ ಪನ್ಲಿ ಎಂಕುಲಿತ್ತೆ ಒಂಜಿ ಸೋಷಲ್ ಮೀಡಿಯಾ ಪೂರ ಬತ್ತಂಡೆ ಕೆಲವು ಫ್ಲೆಕ್ಸ್ ಪೂರ ಪಾಡಿಯರು ಎಂಕ್ಲೆಗೂ ಸಂತೋಷದಿಂದ ಆದ ಬಂಡ ಎಂಕ್ಲೆಗೆ ಒಂಜಿ ಫೋನ್ ಮಂತಿಯರು ತಮ್ಮನ ಶೆಟ್ರು ದಾದ ಆತನಲ್ಪ ದಾದ ನಡತದಂಡು ದಾದ ಅವನೊಂದು ಪಂಪನೊಂಜಿ ಸೂಚನೆ ತಕ್ಕ 63 ಎಂಕಲ್ನೊಟ್ಟಿಗೆ ಕೈಗೂಡಿಯರು ಅಂಚನೆ ಖಾಲಿ ಒಂಜಿ ಸ್ಟೇಟಸ್ ಒಂಜಿತ ಪೊಸತ್ತು ಬಂದತ್ತು ಸ್ಟೇಟಸ್ ವೈರಲ್ ಫ್ಲೆಕ್ಸ್ ಬಾಡಿ ಪೆಟ್ಟಿಗೆ ನಮ್ಮ ಇಡೀ ತುಳುನಾಡಿಗೆ ಬಂದ್ಬಿಡ್ತೇನೆ ಹೊರದಪ್ಪನಂದತ್ತು ಪೂರ ದೈವದಲ್ಲ ಬತ್ತನು ಖಾಲಿ ತೂಪುನು ಐಕ್ ಕಮೆಂಟ್ ಮಂಪುನು ನೆರ್ಪುನು ಪತ್ತು ನಾವು ಅಂಚೆ ಪಡಿ ಇಂಚೆ ಅವು ಹತ್ತು ದಾದಾಲ ಅನ್ಯಾಂಡ ಇತ್ತು ಮೇರಂಚ ಬತ್ತರ ಇಡೀ ನಮ್ಮ ತುಳುನಾಡುಗಳು ಸೇರಿದು ಆ ಏರು ಪಾರ್ದೆನ ಆಯನ ಸಾನ್ನಿಧ್ಯಾಗ ಎಂಕುಳಿತ್ತೊಂಜಿ ಒಕ್ಕೂಟಾಡಿತ್ತು ಮೆರಡಲ್ಲ ಪನ್ಪೇನ್ ಏರು ಅಂಚೆ ಪೂರ ಸ್ಟೇಟಸ್ ಕಮೆಂಟ್ ಪಾರ್ದೆನ ಆಯನ ಇಡೇ ಲೆಪುಡಾಡು ದೈವದ ಕಲೆದಾದ ಎಂಕಲ್ನ ಒಂಜಿ ಆರಾಧನೆ ದಾದ ಎಂಕಲ್ ಒಂಜಿ ಪೂರ್ವರ ಮಂದು ಮಂತಿಂಚಿನ ಪದ್ಧತಿ ದಾದ ಆ ದೈವದ ಎದುರ ಪಂತಿನಾಯೆ ఆయన ಬೂಡು ಶರಣಾವಡು ಎಂಕ್ಲೆ ಮಾನವರಿಗೆ ಶರಣತ್ತೆ ದೇವರಿಗೆ ಶರಣ ಅಂಚನೆ ಇಡೀ ನಮ್ಮ ತುಳುನಾಡು ಕಡೆ ಪನ್ಪಿನಿ ಕೆಲವೊಂಜಿ ಹೊಸತಂದು ಹತ್ತುಂದು ಏತೋ ಇರ ಕಮೆಂಟ್ ಎಂಜ ಪಾಡುವೇರು ನನಮಿತ್ತಂಚಿನ ಪಾಡ್ರ ಬಲ್ಲಿ ನಮ್ಮ ತುಳುನಾಡು ಇಂಚಿನ ಪೂರ ದೈವಾರಾಧನೆ ಪೂರ ಬೊರ್ಚಾಂದಿನ ಪುದರ್ ಬರ್ರ ಬಲ್ಲಿ ನಮ್ಮ ಇಂಚಿಂದನೇ ಎಂಕ್ಲೆ ವ್ಯಕ್ತಿಲು ಪೂರೆಲ್ಲ ಒಟ್ಟಿಗೆ ಆಯರ್ ಬಂದಾಂಡ ಒಂದು ತುಳುನಾಡು ಮಲ್ಲ ವಿಚಾರಣೆ ಹತ್ತು ಭಯ ಪನ್ಪಿನ ಪುಟ್ಟೋಡು ಬತ್ತಿ ಪನ್ಪಿನ ಮೂಡೋಡು ನನ ಕಾಲಗಳ ತುಳುನಾಡು ದೈವಾರಾಧನೆ ಹೆಚ್ಚೋಡು ಹೌದು ಅದು ವಿಚಾರ ಬ್ಯಾಟ್ರಿಯಲ್ಲಿ ಇತ್ತು ಆದ್ರೆ ದೈವ ಕೊಟ್ಟ ವಾಕ್ಯ ಪ್ರಕಾರವಾಗಿ ನಾವು ಬರ್ದದ್ದು ಇಲ್ಲಿ ಪ್ರಚಾರ ಏನಾಗಿದೆ ಅಂತ ಹೇಳಿದ್ರೆ ಅದಲ್ಲ ಪ್ರಚಾರ ಏನಾಗಿದೆ ಅಂತ ಹೇಳಿದ್ರೆ 3 ಗಂಟೆವರೆಗೆ ವಾಹನ ಇಡೀ ಮಂಗಳೂರಿಗೆ ವಾಹನ ನಿಲ್ಲಿಸಿ ಹಾಗೆ ಇಲ್ಲಿ ವಿಚಾರಗಳು ಬೇರೆ ಬೇರೆ ಆಗಿದೆ ಈ ಗ್ರಾಮ ಮಾತ್ರ ಅದು ಗ್ರಾಮ ಕೂಡ ನಾವು 10-11 ಗಂಟೆ ಮೇಲೆ ಇದು ಏನು ಅಂತ ಹೇಳಿದ್ರೆ ಈ ಪ್ರೇತೋಚ್ಚಾಟನೆ ಮತ್ತೆ ಜನರನ್ನ ಪ್ರೇತದ ವಿಚಾರದಲ್ಲಿ ಭಯಪಡಿಸುವಂತಲೇ ಒಂದು ತಂಡ ಇದೆ ಅವರಿಗೆ ಇದು ಬೇಕಿತ್ತು ಯಾಕಂತ ಹೇಳಿದ್ರೆ ಪ್ರೇತ ಇದೆ ಪ್ರೇತ ಅಂದ್ರೆ ಭಯ ಪ್ರೇತ ಅಂದ್ರೆ ಹೆದರಿಕೆ ಇದನ್ನ ಜನರಿಗೆ ಮತ್ತೆ ಮತ್ತೆ ತುಂಬಿಸುವಂತ ಹೇಳ್ಬೇಕು ಈಗ ನಾವೇನಂತ ಹೇಳುವಂತದ್ದು ಪ್ರೇತ ಅಂತ ಹೇಳಿದ್ರೆ ಭಯ ಇಲ್ಲ ಪ್ರೇತ ಅಂತ ಹೇಳಿದ್ರೆ ಎದುರಿಸುವಂತದ್ದಲ್ಲ ಪ್ರೇತ ಯಾರಿಗೂ ಎಲ್ಲಿಯೂ ಸಮಸ್ಯೆ ಮಾಡುವುದಿಲ್ಲ ಪ್ರೇತ ಯಾರಾದ್ರೂ ಹಣ ಕೇಳುವುದಿಲ್ಲ ನಿಮ್ಮ ಗಾಡಿಯನ್ನು ನಿಲ್ಲಿಸುವುದಿಲ್ಲ ನಿಮಗೆ ಹೊಡೆಯುವುದಿಲ್ಲ ನಿಮಗೆ ಬಡಿಯುವುದಿಲ್ಲ ನಿಮಗೆ ತೊಂದರೆ ಮಾಡುವುದಿಲ್ಲ ದೈವಗಳು ಅದೇ ರೀತಿ ಆಗಿರುವಾಗ ಪ್ರೇತಗಳಂತ ಹೇಳಿದ್ರೆ ಜನರ ಮನಸ್ಸಿನೊಳಗಡೆ ಒಂದು ತುಂಬಿಸಿ ಭಯಗ್ರಸ್ತ ಮಾಡಿ ಹಣ ಕೊಟ್ಟಿಸುವಂತಹ ಒಂದು ಟೀಮ್ ಇದೆ ಇದು ಇವರು ದೊಡ್ಡ ವಿಚಾರದಲ್ಲಿ ಇದರಲ್ಲಿ ಪ್ರಚಾರ ಮಾಡಿದ್ರು ತಾಳೆ ಮರದಿಂದ ಬಿದ್ದು ಸತ್ತವರು ಇರ್ತಾರೆ ಬಾವಿಯ ಕಟ್ಟಗಳಿರ್ತದೆ ಕಯಗಳು ಅದಕ್ಕೆ ಬಿದ್ದು ಸತ್ತವರು ಇರ್ತಾರೆ ಮತ್ತೆ ದೈವಾರಾಧನೆಯ ವಿಚಾರಗಳಲ್ಲಿ ಪ್ರಾಯವಾಗಿ ಜಾತಿ ಇದ್ದವರು ಸತ್ತಾರೆ ಕೆಲವು ಸಲ ಆಕಸ್ಮಿಕ ಭೂ ಸಂಬಂಧಿ ಹೊಡೆದಾಟಗಳು ಕತ್ತಿದೊನ್ನೆಯಲ್ಲಿ ಹೊಡೆದು ಸತ್ತವರು ಇರ್ತಾರೆ
ಮಾರಕವಾದಂಥ ಕಾಯಿಲೆಯಲ್ಲಿ ಸತ್ತಾರೆ. ಈ ರೀತಿಯಾಗಿ ಕೆಲವು ಕಡೆಗಳಲ್ಲಿ ಅಪಸ್ಮರ ಬಾಧೆಯಲ್ಲಿ ಸತ್ತಂತ ವಿಚಾರಗಳೆಲ್ಲ ಇರ್ತದೆ. ಅದು ಈ ಅಂದಿನ ನಮ್ಮ ಹಿರಿಯರ ಕಾಲದಲ್ಲಿ ನಮ್ಮ ಹಿರಿಯರ ಕಾಲದಲ್ಲಿ ಅದು ಅಂದ್ರೆ ಆ ಕಾಲದಲ್ಲಿ ಅದೇ ಪ್ರೇತಗಳನ್ನು ದೈವದಲ್ಲಿ ಈಗ ಆಗುವಂತ ಈಗ ಇಲ್ಲಿಯ ಕ್ರಮ ಪ್ರಾದೇಶಿಕವಾಗಿ ದೈವಾರಾಧನೆ ಬೇರೆ ಬೇರೆ ಇದೆ. ದೈವದ ಹತ್ರ ಬಂದು ಪ್ರಾರ್ಥಿಸಿ ಈಗ ದೈವದ ಕೈಯಲ್ಲಿಯೂ ಕೆಲವು ಕಡೆ ಗ್ರಾಮ ದೈವದ ಕೈಯಲ್ಲಿ ಪ್ರೇತಗಳಿರ್ತದೆ. ಯಾವ್ದೆಲ್ಲ ಇರ್ತದೆ? ನಾನು ಈಗ ಹೇಳಿದಂತಹ ಪ್ರೇತಗಳು ಒಂದು. ಇನ್ನೊಂದು, ನಿಮಗೆ ಕೈಲಿ ಗೊನೆ ಮೂರ್ತ ಆದಾಗ, ಕೊಡಿಯೇರಿದಾಗ, ಕೊಪ್ಪರಿಗೆ ಇಟ್ಟಾಗ ಗಲಾಟೆ ಮಾಡಿದವರು, ಕೋಳಿ ಅಂಕದಲ್ಲಿ ಗಲಾಟೆ ಮಾಡಿದವರು, ಮತ್ತೆ ನೀವು ಅಲ್ಲಿಗೆ ನೆಲಕ್ಕೈ ಹೊಡೆದವರು, ಅಲ್ಲಿಗೆ ಏನಾದ್ರು ಏರಿಸಿ ಕೊಟ್ಟವರು, ಇಂತಹ ಮರಣಗಳ ಪ್ರೇತಗಳು ದೈವಗಳ ಜೊತೆ ಅದನ್ನ ಕಾಲಾವಧಿ ನೇಮದ ಸಮಯದಲ್ಲಿ ಪ್ರಾರ್ಥಿಸಿ, ನಮ್ಮ ಕುಟುಂಬದಲ್ಲಿ ಪ್ರಾರ್ಥಿಸಿ, ಅಲ್ಲಿಂದ ಒಂದು ಹಾಳೆ ಪಿಂಗಾರವನ್ನ ತಂದು ದೈವ ಮುಂಚಿನ ಕಾಲದಲ್ಲಿ ಪಿಂಗಾರದ ಪಾಳೆಯಲ್ಲೇ ಕೋಲ ಬಿಡುವಂತ ನಿಯಮಗಳು ಆ ಕಾಲದಲ್ಲಿ ಇತ್ತು. ಅದಕ್ಕೆ ಪ್ರೇತ ಉಚ್ಚಾಟನೆ ಅಂತ ಹೆಸರಿರ್ಲಿಲ್ಲ. ಪ್ರೇತ ಉಚ್ಚಾಟನೆ ಅಂದ್ರೆ ಗೆಟ್ ಔಟ್. ನಾವು ಯಾರಾದ್ರೂ ಪ್ರೇತಗಳನ್ನ ಗೆಟ್ ಔಟ್ ಮಾಡುವವರಲ್ಲ, ಗೆಟ್ ಔಟ್ ಕಲಿಸುವವರಲ್ಲ, ಪ್ರೇತದ ಜೊತೆ ಬಡಿಸುವವರು. ಕೋರ್ದಪ್ಪು ಸಾನಡೆ ಎಂಕಲ ರಾಹುಲ ಸಾರ ಪೊಲಿಕೆ ಸಂಕೊಳ್ದ ಲಕ್ಕುನ ಪೊರ್ತು ಆ ಉಗ್ರ ಲಕ್ಕುನ ಪೊರ್ತುಡು ಅವಳು ಪ್ರಾಣ ಪೋತೀನಿ ಏರ್ನ ಆ ಒಂದು ವ್ಯಕ್ತಿನ ಮರ್ರಾತೀನಿ ಆ ವ್ಯಕ್ತಿನ ಪ್ರೇತನ ದೈವ ಕೈಟ್ ಪತ್ತೊಂದಿನೇನು ಅಕುಲು ಬತ್ತು ಬುಡ್ಪಾವಡು ಏರು ಕುಟುಂಬ ಬತ್ತು ಬುಡ್ಪಾವಡು ಎಂಕ್ಲೆ ಬುಡ್ಪಾಯದಿಂದ ಎಂಕಲ ಅಜೀರ್ಣಿತಿನ ಸಾನ್ನಿಧ್ಯ ಕೂಡ ಪ್ರೇತದ ಬಾಧ ಕರ್ಪುಂಡು ಬಲಸಿನ ಹೊರತಡೆ ಹಾಪುಂಡು ದೈವನ ಕನ್ನಡ ತೂತಿನ ಹೆಜ್ಜೆ ಕೈಟ್ ಪತ್ತಿನ ಹೆಜ್ಜೆ ಧರ್ಮ ಪ್ರಕಾರ ಕುಟುಂಬ ಎಂಕ್ಲಿಗೆ ಬಂತನು ಪರೊಂದಿಜ್ಜರು ಅಂಚಿಂದನೆ ಪ್ರೇತನು ಕೆಲವುಲ್ಲ ಮೂಲು ಎಂಕ್ಲೆ ಪೂರೆಲ್ಲ ಸಾರದ ಎಂಕುಳಿತ ಜೀನೋದ ಜಪ್ಪುನ ಪಡ್ತುಡು ಆ ಪ್ರೇತನ ಕೊಂದು ಮೂಜಿ ಮುಚ್ಚಲ್ದ ಬಾಕಿಲಿ ಪಾಡ್ದ ನನಕುಳು ಬುಡ್ಪ ಉಂಡಲ್ಲ ಆ ಮೂಜಿ ಮುಚ್ಚಲ್ದ ಬಾಕಿಲಿ ಹೋದವಳು ಕೆಲವು ಕ್ರಮ ಮಂತದ ಕೊನೋಡು. ಕುಟುಂಬಕ್ಕೆ ಸಂಬಂಧಪಟ್ಟಂತ ಯಾವ ಪ್ರೇತವೇ ಇರಲಿ, ಆತ ಭಯೋತ್ಪಾದಕನಾಗಿರ್ಲಿ, ಆತ ಸಮಾಜ ಕಂಟಕನಾಗಿರ್ಲಿ, ಭಾರತದ ರಾಷ್ಟ್ರಪತಿಯಾಗಿರ್ಲಿ, ಅಲ್ಲ ದೇಶದ ಪ್ರಧಾನಮಂತ್ರಿ ಇರಲಿ, ಅಲ್ಲ ದೊಡ್ಡ ಸ್ವಾಮಿ, ಒಬ್ಬ ಅಲಿಯ ಕಟ್ಟಿನಲ್ಲಿ ಅವಳು ಅನ್ಯುನ್ನತ ಸ್ಥಾನದ ವ್ಯಕ್ತಿ ಆಗಿರಲಿ, ಆತನು ಪ್ರೇತನೇ ಆಗಿರುವಂಥದ್ದು. ಆತನ ಕರ್ಮಾಂಗಗಳು ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಇರುವಂಥದ್ದು. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಅನಿಷ್ಟಗಳೆಲ್ಲ, ಒಬ್ಬ ಮನುಷ್ಯ ಅನಿಷ್ಟನಾಗಿರ್ತಾನೆ, ಆತ ಮಾಡಿದ ತಪ್ಪುಗಳು ನಿಮಗೆ ಕರ್ಮಾಂಗವಾಗಿ ನಿಮ್ಮ ಪೂರ್ವಜನ್ಮಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅವನ ಕುಟುಂಬಕ್ಕೆ ಹೋಗ್ತದೆ. ಈ ಕುಟುಂಬದ ಪ್ರೇತದವನ್ನು ಎಲ್ಲೇ ಏನೇ ಇರಲಿ, ಅಫ್ಘಾನಿಸ್ತಾನ ಸಾಯಲಿ, ಮರಣ ಪಡಲಿ, ಇಂಗ್ಲೆಂಡ್ನಲ್ಲಿ ಸಾಯಲಿ, ಎಲ್ಲೇ ಸಾಯಲಿ, ಅದನ್ನು ತಂದು ಪಂಜುರ್ಲಿಯ ಸುಪರ್ದಿಗೆ ಒಪ್ಪಿಸಲೇಬೇಕು. ಇನ್ನು ಮುಂದೆ ನಾವು ಸರಿಯ ತಪ್ಪಂತ ಇವರ ಹತ್ರ ಈ ಚರ್ಚೆ ಮಾಡಿ ಮತ್ತೊಂದು ಮಾನಸಿಕತೆ ಹೋಗೋ ಬದಲು ಮುಂದಿನ ದಿನಗಳಲ್ಲಿ ಈ ಬಬ್ಬುವಿನ ಸಾನ್ನಿಧ್ಯದಲ್ಲಿ ನಾವು ಕೊಡುವಂಥದ್ದು ಪ್ರೇತೋಚ್ಚಾಟನೆ ಎಂಬ ನಿಯಮದಿಂದ ಜನರೇ ಹೊರಬನ್ನಿ, ಪ್ರೇತಗಳನ್ನು ಸಂರಕ್ಷಿಸಿ ಆರಾಧಿಸಿ. ದೈವಲ ಒಂದು ನಮ್ಮ ಭಾಷೆಯಲ್ಲಿ ಇದೆ, ದೈವರೋರ್ದಲ ಒಂಜಿ ಮೊಟ್ಟು ಮಿತ್ತು ಪ್ರೇತೋಲು ಒಂದು ದೈವೋಲಿರ್ದಲ ಮಿತ್ ಅಂತೇಳಿ ಮಿತ್ ಐರ್ದಾದು. ಇಲ್ಲಿ ಇರುವಂಥ ಪ್ರೇತಗಳು ಇವರೇ ಬೇರೆ ಬೇರೆ ರೀತಿಯಲ್ಲಿ ಮರಣಪಟ್ಟಂತ ಪ್ರೇತಗಳು ಬೇರೆ ಬೇರೆ ರೀತಿಯಲ್ಲಿ ಸುತ್ತಾಡಿಕೊಂಡು ಸಮಸ್ಯೆಗಳು ಮಾಡುವುದರಿಂದ ಪ್ರಾರ್ಥಿಸಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಎಲ್ಲೇ ಇರಲಿ ಅವರನ್ನು ಭೇಟಿಯಾಗಿ ನಾವು ತಂದು ನಿಮ್ಮನ್ನು ಒಪ್ಪಿಸ್ತೇವೆ. ಈ ಕ್ಷಣದವರೆಗೆ ನೀವು ಸ್ಥಳ ಬಿಟ್ಟು ನಿಲ್ಲಿ ಎಂಬ ಪ್ರಾರ್ಥನೆ ಮಾಡುವ. ಬ್ರಹ್ಮರಕ್ಕಸ ಅಂತ ಹೇಳಿದ್ರೆ ನೋಡಿ, ನಾನು ಹಾಗೆ ಹೇಳಿದೆ, ಯಾರೇ ಪ್ರೇತ ಸಾಯಲಿ, ಎಷ್ಟೇ ದುಡ್ಡಾಗಲಿ ಪ್ರೇತ ಅಂತ ಇರ್ತದೆ. ಇಲ್ಲಿಯ ಒಂದು ರೀತಿಯ ನಮ್ಮ ಒಂದು 50 ವರ್ಷಗಳ ಈಚೆ ಈ ಬ್ರಹ್ಮರಕ್ಕಸ ಎಂಬ ಅಂತ ಹೇಳಿದ್ರೆ ಒಂದು ದೊಡ್ಡ ಶಕ್ತಿ, ಮರ ಅಲಗಾಡಿಸ್ತದೆ, ಎದರಿಸ್ತದೆ, ಅದೆಲ್ಲ ಇತ್ತದು. ಬ್ರಹ್ಮರಾಕ್ಷಸ ಅಂತ ಒಂದು ಅಗೋಚರ ಶಕ್ತಿಗಳು ಕೆಲವು ಕಡೆ ಇತ್ತು, ಅದನ್ನೆಲ್ಲ ಬ್ರಹ್ಮರಾಕ್ಷಸ ಅಂತ ಕರಿತಿದ್ರು. ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ, ಕೆಲವು ಜನಕ್ಕೆ ತಪ್ಪು ಸಂದೇಶಗಳಿದೆ. ಮದುವೆಯಾಗದವರು, ಬ್ರಹ್ಮಚರ್ಯದಲ್ಲಿದ್ದವರು ಸತ್ತಾಗ ಬ್ರಹ್ಮರಕ್ಕಸ. ಇದಲ್ಲ. ಈ ನಿಮಗೆ ಅನೇಕ ಜನರಿಗೆ 2 ಕಟ್ಟಿದೆ, ಮಕ್ಕಲ್ಗಟ್ಟೆ ಮತ್ತು ಅಲಿಯ ಕಟ್ಟೆ. ಈ ಮಕ್ಕಲ್ಗಟ್ಟಿನಲ್ಲಿ ಅನೇಕ ಜನರಿಗೆ ಅವರಿಗೆ ಅದರದೇ ಆದಂಥ ನಿಮಗೆ ಈ ಉಪನಯನಾದಿಗಳು ಕೆಲವೊಂದು ಅವರ ಷೋಡಶ ಸಂಸ್ಕಾರಗಳೆಲ್ಲ ಇರ್ತದೆ. ಆ ಪ್ರಕಾರ ಬ್ರಾಹ್ಮಣರು ಸತ್ತದ್ದನ್ನು ಬ್ರಹ್ಮರಕ್ಕಸ ಅಂತ, ಬ್ರಾಹ್ಮಣ್ಯ ಅಂದರೆ ಕಲ್ತವರು ಬ್ರಹ್ಮರಕ್ಷಸ ಅಂತ ಎಂಬ ಮಾತು ಇದೆ. ಅದನ್ನು ಸಮೇತ ಇದೇ ಪ್ರೇತದಾಗೆ ಅವರ ಕುಟುಂಬವನ್ನು ನೋಡಿ ಅವರನ್ನು ಕಲಿಸಿಕೊಡುವುದಲ್ಲದೆ ಈಗ ಅದಕ್ಕೊಂದು ಹೆಸರನ್ನು ದೊಡ್ಡದಾಗಿಟ್ಟಿದ್ದಾರೆ, ಬ್ರಹ್ಮರಕ್ಕಸ ಅಂತ. ನಮ್ಮ ಪ್ರೇತದಾಗೆ ಅದು ಒಂದು ಪ್ರೇತ, ಅದಕ್ಕೊಂದು ಹೆಚ್ಚುವರಿ ನಿಮಗೆ 3 ಸ್ಟಾರ್ 4 ಸ್ಟಾರ್ ಅಂತ ಏನಿಲ್ಲ, ಅದು ಪ್ರೇತವೇ. ಆದ್ರೆ ಎಲ್ಲಿಯವರೆಗೆ ಅಂತ ಹೇಳಿ ಅದನ್ನು ಅಲ್ಲಿ ಮೋಸ ಹೋಗಿದ್ದಾರೆ ಜನರು.
ಬ್ರಹ್ಮರಕ್ಕಸ ಎಂದ ತಕ್ಷಣ ನೀವು ಇಲ್ಲೇ ಒಂದು ಆರಾಧನೆ ಮಾಡಿ ಇಲ್ಲೇ ಈ ಜನಕ್ಕೆ ಇಡೀ ಅದಿಲ್ಲ, ಅದಿಲ್ಲ. ಜನತೆ ತಪ್ಪು ಇಲ್ಲ, ಇಲ್ಲ, ಅದು ತಿಳ್ಕೊಳ್ಳಿ. ತಪ್ಪು. ಇದು ಇಲ್ಲಿ ಮಾತ್ರ ಅಲ್ಲ, ಎಲ್ಲಿಯೂ ಬ್ರಹ್ಮ ರಾಕ್ಷಸ ಅಂತ ಹೇಳಿದ್ರೆ ಉಳಿದ ಪ್ರೇತದಷ್ಟೇ ಅವನಕ್ಕೆ ಹೆಸರು ಮಾತ್ರ ಅಷ್ಟೇ, ಇಟ್ಟದ್ದು, ಅಷ್ಟೇ, ಅಷ್ಟೇ. ಬೇರೆ ಏನಿಲ್ಲ. ನಾನು ಹಾಗೆ ಹೇಳಿದಲ್ಲ, ಎಷ್ಟು ದೊಡ್ಡ ಜನವೇ ಇರ್ಲಿ ಅವನ ಪ್ರೇತದಷ್ಟೇ ಪ್ರೇತವು. ಅದನ್ನ ಅದಕ್ಕೆ ಒಂದು ಅವರ ಶಕ್ತಿ ಅದಿಲ್ಲ. ಅವರ ಕುಟುಂಬದ ಮೂಲವನ್ನ ಹುಡುಕಿ ಅವರ ಮಕ್ಕಳಗಟ್ಟಿನ ನಿಯಮದಂತೆ ಅವರಿಗೂ ಕೊಡುವಂಥದ್ದು ಎಲ್ಲ ಪ್ರೇತವು. ಯಾಕಂತ ಹೇಳಿದ್ರೆ ಸತ್ತ ವ್ಯಕ್ತಿಗಳು ಬೇರೆ ಬೇರೆ ರೀತಿಯ ಕಾರಣಗಳಿಂದ ಇರಬಹುದು, ಹೌದೌದು. ಆದರೆ ಎಲ್ಲರಿಗೂ ಕುಟುಂಬ ಮತ್ತೆ ಜಾತಿ ಮತ್ತೆ ಕಟ್ಟು ಎಂಬ ಎರಡು ನಿಯಮಗಳು ಇದ್ದೇ ಇದೆ. ಈ ಪರಿಸರದ ಜನರಿಗೂ ನಾನು ಹೇಳುವಂಥದ್ದು, ಇಂಥ ಘಟನೆಗಳು ಸಂಭವಿಸಿದೆ ಅಂತ ಯಾರು ಹೆದರಬೇಡಿ. ದಯವಿಟ್ಟು ನಿಮಗೆ ಅಂತ ಪ್ರೇತ ಇದೆ ಅಂತ ಇದ್ರೆ ಕರೀರಿ, ತಮ್ಮನ್ನು ಸಿಟ್ಟಿ 12 ಗಂಟೆ ರಾತ್ರಿಗೆ ಅದು ಬಂದ ಆ ಪ್ರೇತವನ್ನು ಆ ಜಾಗದಲ್ಲಿ ನಿಂತು ಕಾಯ್ತಾನೆ. ಎಲ್ಲಿಯ ಪ್ರೇತ ಯಾವ ಪ್ರೇತವೇ ಇರಲಿ, ನಾವು ಅದಕ್ಕೋಸ್ಕರ ನಮ್ಮ ಜೀವವನ್ನು ಪಣ ತೊಟ್ಟು ನಿಲ್ತೇವೆ ಜನರಿಗೋಸ್ಕರ. ಯಾಕಂತ ಹೇಳಿದ್ರೆ ಈ ಮಾನಸಿಕ ಸಮಸ್ಯೆಯಿಂದ ಜನರನ್ನು ಹೊರಗೆ ಹಾಕ್ಲೇಬೇಕಾಗ್ತದೆ. ಆಗಿರುವಾಗ ಇಲ್ಲಿ ನಡೆದದ್ದು ಸತ್ಯಾರಾಧನೆ, ಇಲ್ಲಿ ಧರ್ಮಾರಾಧನೆ, ಇಲ್ಲಿ ಯಾವ ರೀತಿಯ ಒಂದು ನಾಟಕೀಯ ವ್ಯವಸ್ಥೆಗಳು ಇಲ್ಲಿ ನಡೆದಿಲ್ಲ. ಏನೇ ಇದ್ರು ದೈವ ನುಡಿ ಪ್ರಕಾರ, ಆ ದೈವದ ನುಡಿ ಪ್ರಕಾರ ಅವ್ರು ನಡೆದಿದ್ದಾರೆ. ದೈವದ ನುಡಿ ಆದಾಗ ಕಟ್ಟಿ ನೇಮದಲ್ಲಿ ಮತ್ತೆ ಮಾನಚಿಲಿರುವಂತ ಸಮಯದಲ್ಲಿ ಅಲ್ಲಿ ನಾವು ಚರ್ಚೆ ಮಾಡುವಾಗಿಲ್ಲ. ನಾವು ಚಿತ್ತ 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 ಅಂತ ಮಾತುಗಳನ್ನು ಹೇಳುವುದು ಮಾತ್ರ. ನೆನ್ಪಿಡಿ, ಇದು ಚರ್ಚೆಯ ಜಾಗಗಳಲ್ಲ. ಯಾಕಂತ ಹೇಳಿದ್ರೆ ಅದರಲ್ಲಿ ಕೈಯಲ್ಲಿರುವಂತ ಆಯುಧಗಳು, ಕಾಲಲ್ಲಿರುವಂತ ಗಗ್ಗರಗಳು, ಆ ದೈವಗಳು ತನ್ನ ತನ್ನ ಆ ಪ್ರತಿರೂಪದಲ್ಲಿ ನಿಂತಾಗ ತನ್ನ ಬಾಯಿಂದ ಅವನು ಯಾವ ರೀತಿ ಬರ್ತದೆ ಆ ಸಮಯದಲ್ಲಿ ನಮಗೆ ದೇವವಾಕ್ಯವಾಗಿರ್ತದೆ. ನಂತರದ ದಿನಗಳಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತ ಗುತ್ತಿನ ಮನೆಗಳು, ಕುಟುಂಬದ ಮನೆಯೆಲ್ಲ ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬರ್ತೇವೆ. ಆ ಕ್ಷಣದಲ್ಲಿ ಒಬ್ಬ ನರ್ತಕನೋ, ಒಬ್ಬ ಚಾಕಿರಿಯವನೋ, ಒಬ್ಬ ಪಾತ್ರಿಯ ತನ್ನ ಬಾಲಪ್ರಾಯದಲ್ಲಿ ಅನುಭವದ ಪ್ರೇರಣಾತ್ಮಕದ ಕೊರತೆಯಲ್ಲಿ ಏನಾದ್ರೂ ಮಾತಾಡಿದ್ರು, ನೀನು ತಪ್ಪು ಮಾತಾಡಿದಂದ್ರೆ ನಮ್ಗೆ ಮಾತಾಡುವಂತ ಹಕ್ಕಿಲ್ಲ. ದೈವದ ಕಳದಲ್ಲಿ ಒಬ್ಬ ಜ್ಯೋತಿಷಿ ಹೇಳಲಿಕ್ಕಿಲ್ಲ, ಚರ್ಚೆ ಮಾಡ್ಲಿಕ್ಕಿಲ್ಲ, ಪಂಚತಿಗೆ ಮಾಡಲಿಲ್ಲ. ಬರೀ 2 ಶಬ್ದ ಚಿತ್ತ 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 ಅಂತ ಹೇಳುವಂಥದ್ದು.